ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಸೋಯಾ ಚಂಕ್ಸಿಂದ ಸಬ್ಜಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಬೌಲಷ್ಟು ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ. ಇದು ಯಾವ ಬ್ರ್ಯಾಂಡ್ ಸೋಯಾ ಚಂಕ್ಸ್ ಬೇಕಾದರೂ ನೀವು ತೊಗೋಬೋದು. ಹಾಗೆಯೇ ನಾನು ಬಿಸಿ ನೀರಲ್ಲಿ ಅದನ್ನು ಒಂದು 10 ನಿಮಿಷಗಳ ಕಾಲ ನೆನೆಸಿ ಇಡ್ತಾ ಇದ್ದೀನಿ. ಯಾಕೆಂದರೆ ಸೋಯಾ ಸ್ವಲ್ಪ ಹಾರ್ಡಾಗಿರುತ್ತೆ. ಬಿಸಿನೀರಲ್ಲಿ ನೆನೆಸೋದ್ರಿಂದ ಸಾಫ್ಟ್ ಆಗುತ್ತೆ. ಆವಾಗ ನಾವು ಮಾಡುವಂಥ ಗ್ರೇವಿಯನ್ನು ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಹಾರ್ಡ್ ಆಗಿರುವಂಥದ್ದನ್ನು ನಾವು ಪದಾರ್ಥವನ್ನು ಅಡುಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ನಾನು ನೋಡಿ ಇವಾಗ ಬಿಸಿನೀರಲ್ಲಿ ನೆನೆಸಿ ಈಗ ಒಂದು 10 ನಿಮಿಷ ಇಟ್ಟಿದ್ದೀನಿ. ಇವಾಗೆಲ್ಲ 1ರಿಂದ ಡಬಲ್ ಸೈಜ್ ಆಗಿದೆ. ಎಲ್ಲ ನೀರನ್ನು ಹೀರ್ಕೊಂಡಿದೆ, ಅದು ಬಿಸಿಯಾಗಿದೆ. ಹಾಗಾಗಿ ನಾನು ಒಂದು ಪಾತ್ರೆಗೆ ಅದನ್ನು ಎತ್ತಿ ಹಾಕುತ್ತಿದ್ದೀನಿ. ಈ ಎಲ್ಲವನ್ನು ಬಿಸಿನೀರಿಂದ ಬೇರ್ಪಡಿಸಿದ ಮೇಲೆ ನಾವಿವಾಗ ಇದರಲ್ಲಿ ಇರುವಂಥ ನೀರನ್ನು ಹೊರ ತೆಗಿಬೇಕು. ಅದನ್ನು ಚೆನ್ನಾಗಿ ಕೈಯಿಂದ ಹಿಂಡಿ ಅದರಲ್ಲಿರುವಂಥ ಬಿಸಿ ನೀರನ್ನು ಹೊರಗೆ ತೆಗಿಬೇಕು. ಏಕೆಂದರೆ ಅದರಲ್ಲಿ ನೀರಿದ್ರೆ ನಾವು ಮಾಡುವಂಥ ಗ್ರೇವಿ ಎರಡು ಮಿಕ್ಸ್ ಆಗಿ ಅದರ ಟೇಸ್ಟ್ ಚೆನ್ನಾಗಿರಲ್ಲ. ಅದು ಗ್ರೇವಿ ಮಾತ್ರ ಹೀರ್ಕೋಬೇಕು, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಹಾಗಾಗಿ ಎಲ್ಲ ನೀರನ್ನು ನಾನಿಲ್ಲಿ ಹಿಂಡಿ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೋಡಿ ಇವಾಗ ಎಲ್ಲ ತೆಗೆದಿದ್ದೀನಿ ನೀರೆಲ್ಲ. ಇವಾಗ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕೋರಿಯಾಂಡರ್ನ ಆ್ಯಡ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ 1/2 ಟೇಬಲ್ ಸ್ಪೂನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಮುಖ್ಯವಾದ ಮೇಯ್ನ್ ಇಂಗ್ರೀಡಿಯೆಂಟ್, ನಾನು ಮಾಡುವ ಸ್ಪೆಷಲ್ ಸಬ್ಜಿಯಲ್ಲಿ ಕಡಲೆ ಹಿಟ್ಟನ್ನು ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರ ಒಂದು ಸಬ್ಜಿಯ ಸ್ಪೆಷಲ್ಲೇ ಈ ಕಡಲೆ ಹಿಟ್ಟು. ಈ ಎಲ್ಲ ಪದಾರ್ಥಗಳನ್ನು ನಾವು ಹಾಕಿದ ನಂತರ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನೀವು ನೀರಿನ ಅಂಶನ ಜಾಸ್ತಿ ಸೇರಿಸೋ ಆಗಿಲ್ಲ, ಸ್ವಲ್ಪ ಮಾತ್ರ ಸೇರಿಸ್ಕೊಂಡು. ಆಲ್ರೆಡಿ ಅದು ನೀರಲ್ಲಿ ನೆಂದಿದೆ. ಅದು ಇನ್ನೂ ಜಾಸ್ತಿ ನೀರಾದರೆ ಅದು ಮೆಲ್ಟ್ ಆಗಿ ಕ್ರಿಸ್ಪಿಯಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 10 ನಿಮಿಷಗಳ ಕಾಲ ಅದು ನೆನೆಯೋದಕ್ಕೆ ಇಡಬೇಕು. ಏನು ಸೋಯಾ ಚಂಕ್ಸ್ ಇದೆಯಲ್ಲ, ಆ ಸೋಯಾ ಚಂಕ್ಸು ಮಸಾಲೆ ಎಲ್ಲದನ್ನು ಅದು ಎಳ್ಕೋಬೇಕು, ಅಬ್ಸರ್ವ್ ಮಾಡಬೇಕು. ಹಾಗಾಗಿ ನಾನು 10 ನಿಮಿಷ ಇಟ್ಟು ನೆನೆಸಿಟ್ಟು ತೆಗೆದಿದ್ದು ನೋಡ್ತಾ ಇದ್ದೀನಿ ಮಗ. ನೋಡಿ ಇವಾಗೆಲ್ಲ ಎಲ್ಲ ಸಾಫ್ಟಾಗಿದೆ, ಚೆನ್ನಾಗಿ ಬಂದಿದೆ. ಇವಾಗ ಬನ್ನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ತವವನ್ನು ಇಟ್ಬಿಟ್ಟು ಬಿಸಿ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ನಾನು ಇವಾಗ ಸೋಯಾ ಚಂಕ್ಸ್ಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಸೋಯಾ ಚಂಕ್ಸ್ಗಳನ್ನು ನಾವು ಲೋ ಫ್ಲೇಮಲ್ಲಿ ತುಂಬ ಹೊತ್ತುಗಳ ಕಾಲ ಅದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಸೋಯಾ ಚಂಕ್ಸು ನೀರನ್ನು ಹೀರ್ಕೊಂಡಿದೆ, ಅಬ್ಸರ್ವ್ ಮಾಡ್ಕೊಂಡಿದೆ. ಆ ನೀರೆಲ್ಲ ಇಲ್ಲಿ ಬತ್ತಿ ಹೋಗಬೇಕು. ಮತ್ತು ನಾವು ಹಾಕಿರುವಂಥ ಕಡಲೆ ಹಿಟ್ಟು ಸೋಯಾ ಚಂಕ್ಸು ಅಬ್ಸರ್ವ್ ಮಾಡಿಕೊಂಡು ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ನಾವು ಬ್ರೌನ್ ಕಲರ್ಗೆ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ, ಬ್ರೌನ್ ಕಲರ್ಗೆ ಬಂದಿದೆ, ಅದು ಕ್ರಿಸ್ಪಿ ಆಗಿದೆ. ಇವಾಗ ನಾನು ಇದು ಆರಬೇಕು. ಇವಾಗ ಆರೋದಕ್ಕೋಸ್ಕರ ಒಂದು ತಟ್ಟೆಗೆ ಹಾಕಿಬಿಟ್ಟು ನಾನು ಅದನ್ನು ಆರೋದಕ್ಕೆ ಇಡ್ತಾ ಇದ್ದೀನಿ. ಇದು ಆರೋದ್ರೊಳಗೆ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈ ಮಸಾಲೆಗೆ ಏನು ಬೇಕು ಅನ್ನೋದನ್ನು ನೋಡೋಣ. ನಾನೊಂದು ಪ್ಯಾನನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ 1-2 ಪಲಾವ್ ಎಲೆಗಳನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 2 ಚಕ್ಕೆ ಪೀಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ನಾನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗ್ರೇವಿ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೂ 1/2 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ 1-2 ಗ್ರೀನ್ ಚಿಲ್ಲಿಯನ್ನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಇಟ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಇವೆಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಬೇಕು. ಇವಾಗ ನಾನು ಟೊಮ್ಯಾಟೊ ಪ್ಯೂರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟೊಮ್ಯಾಟೊ ಪ್ಯೂರಿಯನ್ನು ನೀವು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಪ್ಯೂರಿ ಮಾಡ್ಕೊಂಡು ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ತಿಕ್ಕಾಗಿರುವಂಥ ಗ್ರೇವಿ ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಪ್ಯೂರಿಯನ್ನು ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇವೆಲ್ಲ ಮಸಾಲ ಪದಾರ್ಥಗಳೆಲ್ಲ ಅದರ ಹಸಿ ವಾಸನೆ ಹೋಗೋವರೆಗೂ 1-2-3 ನಿಮಿಷದಷ್ಟು ಬೇಯಬೇಕು. ಇವಾಗ ಬೆಂದಿದೆ. ಇವಾಗ ನಾನು ಈ ಮಸಾಲೆಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಗೂ 1 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರನ್ನು ಹಾಗೂ 1/2 ಟೀ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಮತ್ತು
ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ನಾನು ಇವಾಗ ಸೇರಿಸಿ ಈ ಎಲ್ಲವನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ಚೆನ್ನಾಗಿ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಹಾಗೆ ಬೇಯೋದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಎಣ್ಣೆ ಮತ್ತು ಮಸಾಲೆ ಎರಡು ಬೇರ್ಪಡಬೇಕು, ಆವಾಗ ಮಾತ್ರ ಅದು ಮಸಾಲೆ ಕರೆಕ್ಟಾಗಿ ಬೆಂದಿದೆ ಅಂತ. ನೋಡಿ ಇವಾಗ ಎಣ್ಣೆ ಮತ್ತು ಮಸಾಲೆ ಎರಡೂ ಬೇರ್ಪಟ್ಟಿದೆ. ಇವಾಗ ಪರ್ಫೆಕ್ಟಾಗಿ ಮಸಾಲೆ ಒಂದು ಹಂತದಲ್ಲಿ ಬೇದಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಸೋಯಾ ಚಂಕ್ಸ್ ಏನಿತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸೋಯಾ ಚಂಕ್ಸಿಗೆ ಆ ಮಸಾಲೆ ಎಲ್ಲ ಬೆರೆಸ್ಬೇಕು. ಅದು ಸಮ ಪ್ರಮಾಣದಲ್ಲಿ ಎಲ್ಲ ಸೋಯಾ ಚಂಕ್ಸಿಗೂ ಆ ಮಸಾಲೆ ಎಲ್ಲ ಹೊಂದ್ಕೋಬೇಕು. ಹಾಗೆ ನೀವೆಲ್ಲ ಅದನ್ನು ಹೊಂದ್ಸ್ಕೊಂಡ ನಂತರ ಆ ಸೋಯಾ ಚಂಕ್ಸ್ ಸ್ವಲ್ಪ ಆ ಮಸಾಲೆಯನ್ನು ಹೀರ್ಕೊಳ್ಳೋ ಹಾಗೆ ಒಂದೆರಡು ನಿಮಿಷ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಕ್ಕಿಡಿ. ಇವಾಗೆಲ್ಲ ಮಸಾಲೆ ಹೀರ್ಕೊಂಡಿದೆ. ನಮಗೆ ತಿಕ್ಕಾಗಿರುವಂಥ ಒಂದು ಗ್ರೇವಿ ಬೇಕಲ್ವಾ, ಆ ಗ್ರೇವಿಗೋಸ್ಕರ ನಾನಿವಾಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಟೂ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬಹುದು, ಯಾಕಂದರೆ ಇದು ತಿಕ್ಕಾಗುತ್ತೆ. ಈ ಮಸಾಲೆ ಏನಾಗುತ್ತೆ ಅದು ಎಷ್ಟು ಬೇಯಿಸ್ತೀವೋ ಅಷ್ಟು ತಿಕ್ಕಾಗಿ ಬರುತ್ತೆ ಕಡಲೆ ಹಿಟ್ಟಿರೋದ್ರಿಂದ. ಹಾಗಾಗಿ ನಾನು 2 ಕಪ್ ನೀರನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ 5 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಇವಾಗ ನಾನು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಇವಾಗ ತಿಕ್ಕಾಗಿರುವಂಥ ಗ್ರೇವಿ ಕಾಣ್ತಾ ಇದೆ. ಇವಾಗ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಗೂ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ತಿದ್ದೀನಿ. ಅದರೊಂದು ಫ್ಲೇವರ್ ಘಮ ಬರಲಿ, ಮಸಾಲೆಗೆ ಒಂದು ಮಸಾಲೆಯ ಘಮ ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಕೊನೆಯ ಹಂತದಲ್ಲಿ ಆ್ಯಡ್ ಮಾಡ್ತೀನಿ. ಈಗ ಸಂಪೂರ್ಣವಾಗಿ ನಮ್ಮದು ಒಂದು ಹಂತದ ಗ್ರೇವಿ ರೆಡಿಯಾಗಿ ನೀವು ನೋಡ್ತಾ ಇರ್ಬೋದು. ತುಂಬ ತಿಕ್ಕಾಗಿ ತುಂಬ ಒಂದು ಚಿಕನ್ ಅದರ ಟೇಸ್ಟನ್ನೇ ಕೊಡುತ್ತೆ ಇದು. ನಾವು ಮಟನ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ ಅನ್ನೋರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಸೋಯಾ ಸಬ್ಜಿ ರೆಡಿಯಾಗಿದೆ. ಈ ಸೋಯಾ ಚಂಕ್ಸ್ ಕರಿಯನ್ನು ನೀವು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲದರ ಜೊತೆಗೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ಮಟನ್ ಚಿಕನ್ ಏನು ಟೇಸ್ಟ್ ಕೊಡುತ್ತಲ್ಲ ಅದೇ ಟೇಸ್ಟನ್ನೇ ಈ ಸೋಯಾ ಸಬ್ಜಿ ಕೊಡುತ್ತೆ. ಹಾಗಾಗಿ ಇದೊಂದು ಒಂದು ಸಸ್ಯಾಹಾರಿಗಳಿಗೆ ಒಂದು ಒಳ್ಳೆಯ ಒಂದು ರೆಸಿಪಿ ಅಂತಲೇ ನಾವು ಹೇಳ್ಬೋದು. ಇದನ್ನು ನೀವು ಬಿಸಿ ಬಿಸಿ ಇರುವಾಗಲೇ ತಿಂದ್ರೇ ಅದರ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದು ತಣ್ಣಗಾದರೆ ಸ್ವಲ್ಪ ತಿಕ್ಕಾಗಿಬಿಡುತ್ತೆ. ನೀವು ಬೇಕಾದರೆ ತಿಕ್ಕಾದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಕೂಡ ನೀವು ಬಳಸ್ಕೋಬಹುದು. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್.